ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಅಂಜಲಿ ನಿಂಬಾಳ್ಕರ್ ಪರವಾಗಿ ಸಚಿವ ಎಚ್.ಕೆ. ಪಾಟೀಲ್ ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ಶಿರಸಿಯ ಹುಲೇಕಲ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಾರಿ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅಂತ ಎಚ್.ಕೆ. ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಾಧ್ಯವಿಲ್ಲ ಅಂತ ಹೇಳಿದ್ರು, ಆದರೆ ನಮ್ಮ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದೆ ಅಂತ ಎಚ್.ಕೆ. ಪಾಟೀಲ್ ಅವರು ಪಂಚ ಗ್ಯಾರಂಟಿಗಳನ್ನು ಮುಂದೆ ಇಟ್ಟು ಮತಯಾಚನೆ ಮಾಡಿದ್ದಾರೆ. ಸಂವಿಧಾನದ ಉಳಿವು, ಮೌಲ್ಯಗಳ ಉಳಿವು, ಪ್ರಜಾಪ್ರಭುತ್ವದ ಉಳಿವು ಇವುಗಳು ಪ್ರಶ್ನಾರ್ಹ ಆಗ್ತಾ ಇವೆ. ದೇಶದಲ್ಲಿ ಈ ಚುನಾವಣೆ ಹಿಂದಿನ ಚುನಾವಣೆಗಳಿಗೆ ಬಹಳ ವ್ಯತ್ಯಾಸ ಇದೆ. ಅವಾಗ ಚುನಾವಣೆಯೊಳಗೆ ಎರಡು ಪಕ್ಷದೊಳಗೆ ಯಾವ ಪಕ್ಷ ಗೆಲ್ಲಬೇಕು, ಇಬ್ಬರು ವ್ಯಕ್ತಿಗಳೊಳಗೆ ಯಾವ ವ್ಯಕ್ತಿ ಗೆಲ್ಲಬೇಕು, ಇವುಗಳ ಚಿಂತನೆ ಇರ್ತಿತ್ತು. ಆದರೆ ಇವತ್ತಿನ ಈ ಚುನಾವಣೆಯೊಳಗೆ ಪ್ರಜಾಪ್ರಭುತ್ವ ಅಳಿವು ಉಳಿವಿನ ಪ್ರಶ್ನೆಯಾಗಿ ನಮಗೆ ಬಂದಿದೆ. ಒಂದು ವೇಳೆ ಈಗಿದ್ದ ಬಿಜೆಪಿಯವರು ಆಯ್ಕೆ ಆದರೆ ಸಂವಿಧಾನ ಉಳಿಯಲು ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಚುನಾವಣೆ ಜನರ ಬದುಕು ಹಾಗೂ ಭಾವನೆಗಳ ಮಧ್ಯೆ ಇರುವಂಥ ಚುನಾವಣೆ ಆಗಿದೆ. ಆದ್ದರಿಂದ ಈ ಚುನಾವಣೆ ಬಗ್ಗೆ ನಾವು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಒಂದು ಆಲೋಚನೆ ಮಾಡಲೇಬೇಕಾಗಿರ್ತಕ್ಕಂಥ, ಅದು ಪ್ರಜ್ಞಾವಂತರ ನೆಲೆಬೀಡಾಗಿರ್ತಕ್ಕಂಥ ಈ ಕಾರವಾರ ಜಿಲ್ಲೆಯೊಳಗೆ, ಉತ್ತರ ಕನ್ನಡ ಜಿಲ್ಲೆಯೊಳಗೆ ನಿಮ್ಮಿಂದ ಬಹಳಷ್ಟು ಕರ್ನಾಟಕ ಅಪೇಕ್ಷೆ ಮಾಡ್ತಾ ಇದೆ. ಬಂಧುಗಳೇ, ನಾವು ಇದನ್ನ ಯಾವುದರ ಒಂದು ಅಂಜಿಕೆ ಭಯ ಹುಟ್ಟಿಸ್ಬೇಕು ಅಂತ ಹೇಳೋದಿಲ್ಲ. ನಾವು ಬಿಜೆಪಿಯವ್ರನ್ನ ಸೋರಿಸಿ ಅವ್ರನ್ನ ಟೀಕೆ ಮಾಡಿ ಮತ ಕೇಳುವಂತ ಅನಿವಾರ್ಯತೆ ನಮಗೇನಿಲ್ಲ. ನಾವು ಏನು ಮಾಡೇವಿ ಅದನ್ನ ನಿಮಗೆ ಹೇಳಿದ್ರೆ, ನೀವು ಏನು ಇಲ್ಲಿ ಬಂದಿದ್ದೀರಿ, ನೀವು ನಿಮ್ಮಂತನೇ ಒಂದು 100 ಜನರಿಗೆ ತಿಳಿಸಿದ್ರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಗೆಲುವು ಅದು ನೀರಾಗ ಕಲ್ಲು ಎತ್ತದಷ್ಟು ಹಗರಾಕೈತಿ. ನೋಡಿ, ಕಳೆದ 10 ತಿಂಗಳದೊಳಗೆ ನೀವೆಲ್ಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ, ದೇಶಪಾಂಡೆ ಅವರಿಗೆ ಆಶೀರ್ವಾದ ಮಾಡಿ, ಭೀಮಣ್ಣ ನಾಯಕರಿಗೆ ಆಶೀರ್ವಾದ ಮಾಡಿ, ನನಗೆ ಆಶೀರ್ವಾದ ಮಾಡಿ ನೀವೇನು ಕಳಿಸಿದ್ದೀರಿ, ನಿಮ್ಮದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಸ್ಥಾಪನೆ ಆದಮೇಲೆ ನಾವು ನಿಮ್ಗೆ ಎಲೆಕ್ಷನ್ ಪೂರ್ವದವ್ರು ಹೇಳ್ತಿದ್ವಿ, 5 ಗ್ಯಾರಂಟಿ ಕೊಡ್ತೀವಿ ನಾವು. ಅದ್ರಾಗ ನಮ್ಮ ಮೇಲೆ ಪೂರ್ಣ ವಿಶ್ವಾಸ ಇದ್ದವರು ಪೂರ್ಣ ನಂಬ್ಕೋತಿದ್ರಿ. ಕೆಲವರು ನಾವು ಹಂಗೆ ಹೇಳಿದಾಗ ಸ್ವಲ್ಪ ನಗ್ತಿದ್ರು, ಆದರೂ ನೋಡೋಣಂತಾಳ್ರಿ ಸಲ ಅಂತಿದ್ರು. ಕೆಲವರು ನಾವೇನು ಹೇಳ್ತೀವಿ ಅದಕ್ಕೆ ಇದು ಆಗದೇ ಇಲ್ಲ ಬಿಡು ಅಂತಿದ್ರು. ಇವ್ರು ಆಗೋದಿಲ್ಲ ಅನ್ನೋದಲ್ಲ, ನಾವು ಹೇಳ್ತಕ್ಕಂಥ 5 ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಬಂದ ಮೇಲೂ ಸಹಿತ ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾ ಇದ್ರು, ಇದು ಸಾಧ್ಯನೇ ಇಲ್ಲ, ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದು ಸಾಧ್ಯ ಇಲ್ಲ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ರೆ ಸರ್ಕಾರ ದಿವಾಳಿಯಾಗಿ ಹೋಗ್ತೈತಿ, ಅದಕ್ಕೆ ಯಾರು ನಂಬೇಡ್ರಿ, ನಿಮಗೆ ಆ ಗ್ಯಾರಂಟಿಗಳು ಪ್ರತಿಫಲ ಸಿಗೋದೇ ಇಲ್ಲ ಅಂತೇಳಿ ಒಮ್ಮೆಲ್ಲ 10 ಬಾರಿ ಹೇಳಿದರು. ಬಂಧುಗಳೇ, ಇವತ್ತೇನಾಗಿದೆ, ನಮ್ಮ ಈ ಅವಧಿಯೊಳಗೆ ಈಗಾಗಲೇ ನಿಮಗೆ 8ನೇ ಗೃಹಲಕ್ಷ್ಮಿ ಇನ್ಸ್ಟಾಲ್ಮೆಂಟು ಬಂದಿರ್ಬೋದು. ನಮ್ಮ ಜಿಲ್ಲಾದಾಗಂತೂ 8ನೇದ್ದು ಬಂದ ಬಿಡ್ತು, ನಿಮ್ಮಲ್ಲಿ 7 ಅಂತೂ ಬಂದಿರ್ತಾವ. 8ನೇದ್ದು ಕೆಲವು ಜಿಲ್ಲೆಗಳನ್ನ ಮೊದಲು ಹಾಕ್ಯಾರ, ಕೆಲವು ಜಿಲ್ಲೆಗಳನ್ನ ನಂತರ ಹಾಕ್ಯಾರ. ನಿಮಗೆ ಬಂದಿರಲಿಲ್ಲ ಅಂದ್ರೂ ಇನ್ನೇನು ದಿವಸ 2-3 ದಿವಸದಲ್ಲಿ ಬರ್ತದ. ಇರಲಿ, ಈ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ